ಶಿಡ್ಲಘಟ್ಟ ತಾಲೂಕಿನ ಬಂದಾರಲಹಳ್ಳಿ, ಚಿನ್ನಂಪಲ್ಲಿ, ಕೋಟಗಲ್, ಕಾಮನಹಳ್ಳಿ ಸೇರಿದಂತೆ 4 ಗ್ರಾಮಗಳ ಗ್ರಾಮಸ್ಥರಿಂದ ಬಂದಾರಲಹಳ್ಳಿ ಗ್ರಾಮದ ಶ್ರೀ ಯಲ್ಲಮ್ಮ ದೇವಿ ಹೂವಿನ ಕರಗ ಮಹೋತ್ಸವಕ್ಕೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಭೇಟಿ ನೀಡಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದು ಕ್ಷೇತ್ರದ ಜನತೆಗೆ ಶುಭ ಕೋರಿದರು. ಶ್ರೀ ಯಲ್ಲಮ್ಮ ದೇವಿ ಹೂವಿನ ಕರಗ ಮಹೋತ್ಸವದ ಅಂಗವಾಗಿ ದೇವಾಲಯಕ್ಕೆ ಮತ್ತು ಗ್ರಾಮದ ಪ್ರಮುಖ ಬೀದಿಗಳಿಗೆ ದೀಪದ ಅಲಂಕಾರ ಹಾಗೂ ಬಾಲಾಜಿ ಮೆಲೋಡಿಸ್ ರವರಿಂದ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಶ್ವತ್ಥನಾರಾಯಣಸ್ವಾಮಿ, ಪೂಸಗಾನದೊಡ್ಡಿ ಮಂಜುನಾಥ್, ರಾಘವೇಂದ್ರ ಸ್ವಾಮಿ, ಸಾದಲಿ ನಾರಾಯಣಸ್ವಾಮಿ, ದೇವರಾಜು, ಸೊಣ್ಣಗಾನಹಳ್ಳಿ ಮಂಜುನಾಥ್, ಶಿವಾರೆಡ್ಡಿ, ನರಸಿಂಹರೆಡ್ಡಿ, ಸೀತಹಳ್ಳಿ ಮಂಜುನಾಥ್, ಸುಬ್ಬಣ್ಣ, ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರಾದ ಸೀನಪ್ಪ, ಬೊಮ್ಮಣ್ಣ, ತಮ್ಮಣ್ಣ, ಆದೇಪ್ಪ, ಚೌಡಪ್ಪ, ನರಸಿಂಹಪ್ಪ, ಕೋಟಗಲ್ ನರಸಿಂಹಪ್ಪ, ಕೆಎಚ್ ಮಂಜುನಾಥ್, ಗಂಗರೆಡ್ಡಿ, ನಾರಾಯಣಪ್ಪ, ಕೆಎಚ್ ಗೋಪಾಲರೆಡ್ಡಿ, ಕೆಆರ್ ಶ್ರೀನಿವಾಸ್ ರೆಡ್ಡಿ, ದೊಡ್ಡನರಸಿಂಹಪ್ಪ, ನಾಗರಾಜು, ಬಿಆರ್ ವೆಂಕಟೇಶಪ್ಪ, ರಘು, ಭಾವಣ್ಣ, ನರಸಿಂಹಪ್ಪ, ಪ್ರಭಾಕರ್, ಅಶ್ವತ್ಥ, ನರಸಿಂಹಪ್ಪ, ಚಿಕ್ಕನರಸಿಂಹಪ್ಪ, ಗಿಡ್ಡಪ್ಪ, ಆದಿನಾರಾಯಣ ಸೇರಿದಂತೆ ಅನೇಕ ಮುಖಂಡರು ಇದ್ದರು. ಅಂತ ಒಂದು ಬಂದಾರನಹಳ್ಳಿ ಗ್ರಾಮ, ಬಹಳಷ್ಟು ಇಲ್ಲಿ ಬಡವರು ವಾಸ ಮಾಡುವಂತದ್ದು, ಎಲ್ಲ ಶ್ರಮಿಕರು ಮತ್ತೆ ರೈತಾಪಿ ಬಂಧುಗಳು ಇಲ್ಲಿ ರಾತ್ರಿ ಸಮಯದಲ್ಲಿ ಯಲ್ಲಮ್ಮನ ಕರಗ ಮಹೋತ್ಸವನ ಇಲ್ಲಿ ನಡ್ಸ್ಕೊಂಡ್ ಬರ್ತಾ ಇರೋಂಥದ್ದನ್ನ ನಾವು ನೋಡ್ತಾ ಇದೀವಿ. ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಸೇರ್ಕೊಂಡು ರಾತ್ರಿ ಪೂರ್ತಿ ತಾಯಿಯ ಕರಗನ ಕಣ್ತುಂಬಿಕೊಳ್ಳುವಂಥದ್ದು ಮತ್ತೆ ಎಲ್ಲರ ದರ್ಶನಕ್ಕೆ ಅವಕಾಶ ಮಾಡ್ಕೊಡುವಂಥದ್ದು, ಜೊತೆಗೆ ಮನರಂಜನಾ ಕಾರ್ಯಕ್ರಮಗಳನ್ನು ಸಹ ಇಲ್ಲಿ ಮಾಡ್ಕೊಂಡು ಬರ್ತಾ ಇರೋಂಥದ್ದು. ಸುತ್ತಮುತ್ತ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸೇರಿದಂತ ಒಂದಷ್ಟು ಹಳ್ಳಿಗಳಿಂದನೂ ಸಹ ಜನ ಬರ್ತಾರೆ, ಮತ್ತೆ ನಮ್ಮ ಕ್ಷೇತ್ರದಿಂದನೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಸೇರಿ ಈ ಊರು ಹಬ್ಬದ ವಾತಾವರಣನ ನಿರ್ಮಾಣ ಮಾಡಿಕೊಂಡು ಪ್ರತಿ ವರ್ಷನೂ ಸಹ ಮನೆ ಬಾಗಿಲನ್ನ ಸ್ವಚ್ಛ ಮಾಡಿಕೊಂಡು ಇಲ್ಲಿ ತಾಯಿ ಯಲ್ಲಮ್ಮನ್ನ ಒಂದು ಕರಗಾನ ಮಾಡಿಕೊಂಡು ಎಲ್ಲ ನಮ್ಮ ಕಷ್ಟಗಳನ್ನ ದೂರ ಮಾಡಿ ತಾಯಿ ಆಶೀರ್ವಾದದಿಂದ ಒಳಿತಾಗ್ಲಿ ಅಂತೇಳಿ ಒಂದು ಶುಭ ಸಂಕೇತವಾಗಿ ಇದೊಂದು ಪದ್ಧತಿಯನ್ನ ಮಾಡ್ಕೊಂಡು ಬಂದಿರೋಂಥ ನಿಟ್ಟಿನಲ್ಲಿ ಆ ತಾಯಿ ಯಲ್ಲಮ್ಮನ ಕೃಪೆ ಎಲ್ಲರ ಮೇಲೆ ಆಗ್ಲಿ, ಎಲ್ಲರ ಕಷ್ಟಗಳು ದೂರ ಆಗ್ಲಿ, ರೈತರಿಗೆ ಹೆಚ್ಚು ಮಳೆ ಬೆಳೆ ಆಗಿ ಅನುಕೂಲ ಆಗ್ಲಿ, ಅವರ ಕುಟುಂಬದಲ್ಲಿ ಸಂತೋಷ ನೆಲೆಸಿ ಸುಖ ಶಾಂತಿ ನೆಮ್ಮದಿ ತರಲಿ ಅಂತೇಳಿ ಆ ತಾಯಿನ ನಾವು ಕೋರ್ತಾ ಈ ಒಂದು ಒಳ್ಳೆ ಕಾರ್ಯದಲ್ಲಿ ಕೈ ಜೋಡಿಸಿದಂತ ಎಲ್ಲ ದಾನಿಗಳು ಮತ್ತೆ ಊರಿನ ಮುಖಂಡರುಗಳು, ಅಕ್ಕಪಕ್ಕದ ಮುಖಂಡರುಗಳು ಎಲ್ರಿಗೂ ಸಹ ನಾನು ಶುಭಕಾಮನೆಗಳನ್ನ ಸಲ್ಲಿಸಿ ಎಲ್ರಿಗೂ ಶುಭ ಆಗ್ಲಿ, ತಾಯಿ ಕಾಪಾಡ್ಲಿ ಅಂತೇಳಿ ಶುಭ ಹಾರೈಸ್ತೀನಿ. ನಾವ್ ಯಾರಿಗೇನ್ ಕಮ್ಮಿ ಇಲ್ಲ, ನಾವ್ ಯಾರಿಗೂ ಸಹ ಕಮ್ಮಿಯಾಗಿ ಬದುಕಂತ ಅವಶ್ಯಕತೆ ಇಲ್ಲ, ಯಾರಲ್ಲೂ ಸಹ ತಲೆ ತಗ್ಸಂತದ್ದಿಲ್ಲ. ಎಲ್ಲರೂ ಸಹ ತಲೆ ಎತ್ಕೊಂಡು ಬದುಕಂತ ಬುದ್ಧಿ ಎಲ್ಲರಿಗೂ ಕೊಟ್ಟಿರ್ತಾರೆ. ಆದ್ರೆ ನಾವೇನಂದ್ರೆ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡಬೇಕು, ಕೆಚ್ಚದೆಯಿಂದ ಮುನ್ನುಗ್ಗಬೇಕು. ಮುನ್ನುಗ್ಗಿಲ್ಲ ಅಂದ್ರೆ ನಮ್ಮನ್ನ ಯಾರು ಮುಂದಕ್ಕೆ ತಳ್ಳಲ್ಲ, ನಮ್ಮನ್ನ ಹಿಂದಕ್ಕೆ ಇಟ್ಬಿಟ್ಟು ಅವ್ರು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅದಕ್ಕೆ ನಾವೆಲ್ಲ ಮಾಡ್ತೀವಿ, ನಮ್ಮ ಕೈಲಿ ಎಲ್ಲ ಆಗ್ತದೆ ಅಂತೇಳಿ ನಾವು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಆಮೇಲೆ ನಮ್ಮ ಮಕ್ಕಳು, ಇಲ್ಲಿರೋಂಥ ಮಕ್ಕಳು, ಯುವಕರು, ಇವರೇ ಈ ದೇಶದ ಭವಿಷ್ಯ. ಇವ್ರನ್ನ ಮುಂದೆ ತಳ್ತಾ ಇರ್ಬೇಕು. ಎಂತ ನಿಷೇಧ ಆಯ್ತು ಅಂದ್ರೆ ಅಪ್ಪನೇ ಮುಂದಕ್ಕೆ ಬರೋ ಮುಂಡ ಮೆನ್ಕಾಲ మేము తల్లిదండ్రులు ఉంటాము, దేవుడు ఉంటాడు మా జట్ల అనేసి అంతా ముందుకు తోస్తే అన్ని పేదోళ్ళ ఇంట్లోనూ పండుగ అవుతుంది. అన్ని ఇంట్లోనూ పేదోళ్ళ ఇంట్లో పండుగ కావాలా, మంచి రోజులు కావాలంటే మేమంతా ముందుకు పనులు చేయాలా, బాగా కావాలా, సంతోషము దీపావళి పండుగ అందరి ఇంట్లోనూ కావాలా. ఈ రీతి సంతోషము మన ఇంట్లో కావాలంటే మేము కష్టపడాలా, న్యాయయుత మార్గంగా పోవాలా. దానికి ఏం కావాలా, రక్షణ, శ్రీరక్ష అంతను సహా ఆ యల్లమ్మ కృప నుంచి అవుతుంది. దాని నుంచి మీరంతను సహా ಆ ದೇವನ ಆಶೀರ್ವಾದ నుంచి ಮಂಚಿದ್ ಕಾವಾలని ಕೋರ್ತು ನಿಮ್ಗೆಲ್ಲ ಒಳ್ಳೇದಾಗ್ಲಿ, ತಾಯಿ ಆಶೀರ್ವಾದ ಇರ್ಲಿ. ನಮ್ಮನ್ನ ಕರೆದು ಈ ರೀತಿ ಗೌರವಿಸಿ ನಿಮ್ಮನ್ನೆಲ್ಲ ಮಾತಾಡ್ಸೋಂಥದ್ದಾಯ್ತು, ನೋಡೋಂಥದ್ದಾಯ್ತು. ಇನ್ನು ಹೆಚ್ಚು ವಿಶೇಷವಾಗಿ ಕಳೆದ ವರ್ಷ ಬಹಳಷ್ಟು ಜನ ಸೇರಿದ್ರು ಅಂತ ಹೇಳಿದ್ರು. ಈ ವರ್ಷ ಇನ್ನು ಜನ ಆಮೇಲೆ ಬರ್ತಾರೆ ಅಂತ ಇದ್ದಾರೆ, ಇಲ್ಲ 10 ಗಂಟೆ ಮೇಲೆ ಸೇರ್ತಾರೆ, ನನಗೆ ಗೊತ್ತಿಲ್ಲ. ಹಾಗಾಗಿ ಸೇರಿಲ್ಲ ಅಂದ್ರೆ ಯಾಕೆ ಸೇರಿಲ್ಲ ಅಂತೇಳಿ ಮುಂದಿನ ವರ್ಷಕ್ಕೆ ಸೇರ್ಸಂತ ಕೆಲಸ ಮಾಡಿ ಎಲ್ರಿಗೂ ಸಹ ಹೆಚ್ಚು ಆ ಕರಗ, ತಾಯಿ ಹೂವಿನ ಕರಗ ದರ್ಶನ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಂಗೆ ಆಗ್ತದೆ. ನಾವೆಲ್ಲ ಶಿಡ್ಲಘಟ್ಟದಲ್ಲಿ ಕರಗನ ನೋಡ್ತಾ ಇದ್ವಿ. ಈ ಭಾಗದಲ್ಲಿ ಇದೊಂದು ಅಭೂತಪೂರ್ವವಾಗಿ ನಮ್ಗೇನೋ ವಿಶಿಷ್ಟವಾಗಿ ಕಾಣ್ತಾ ಇದೆ. ಈ ಗ್ರಾಮೀಣ ಸೊಗಡಿನಲ್ಲಿ ಈ ಒಂದು ಒಳ್ಳೆ ವಾತಾವರಣದಲ್ಲಿ ಪ್ರಕೃತಿ ಮಡ್ಲಲ್ಲಿ ನಾವು ಈ ತಾಯಿನ ಕರಗನ ನೋಡ್ತಾ ಇರೋಂಥದ್ದು. ಹಂಗಾಗಿ ನಿಮ್ಮೆಲ್ಲರಿಗೂ ಸಹ ಒಳ್ಳೇದಾಗಲಿ. ನಿಮ್ಮ ಶಕ್ತಿ, ನಿಮ್ಮ ಬುದ್ಧಿ, ನಿಮ್ಮ ಪ್ರಯತ್ನ ಎಲ್ಲನೂ ಸಹ ನಿಮ್ಮ ಭವಿಷ್ಯಕ್ಕೆ ದಾರಿ ಆಗ್ತದೆ. ಆಮೇಲೆ ನಮ್ಮ ಉದ್ದೇಶ
ಶಿಡ್ಲಘಟ್ಟದ ಅಭಿವೃದ್ಧಿ, ನಮ್ಮ ಮಕ್ಕಳ ಉಜ್ವಲವಾದಂತ ಭವಿಷ್ಯಕ್ಕೆ ಭದ್ರವಾದಂತ ಶಿಡ್ಲಘಟ್ಟ ನಾವು ಕಟ್ಟಬೇಕಾಗ್ತದೆ. ಆ ಕಟ್ಟೋದಕ್ಕೆ ತಮ್ಮೆಲ್ಲರ ಪ್ರಯತ್ನ ಸಹಕಾರ ಪುಟ್ಟ ಆಂಜನೇಯಪ್ಪನ ಜೊತೆ ಇರಬೇಕು. ಪುಟ್ಟಣ್ಣ ಒಂದು ವ್ಯಕ್ತಿ ಅಲ್ಲ, ನಿಮ್ಮೆಲ್ಲರಿಗೂ ಒಂದು ಶಕ್ತಿ ಆಗ್ತದೆ. ಆ ಶಕ್ತಿ ಆಗೋದಕ್ಕೆ ನೀವೆಲ್ಲರೂ ಸಹ ಪ್ರೇರೇಪಣೆ, ನಿಮ್ಮ ಪ್ರಯತ್ನ, ನಿಮ್ಮ ಪ್ರೀತಿ, ನಿಮ್ಮ ಸಹಕಾರ ಭವಿಷ್ಯದ ಶಿಡ್ಲಘಟ್ಟ ಪುಟ್ಟಣ್ಣನ ಒಂದು ಶಕ್ತಿಯಾಗಿ ನೀವೆಲ್ಲರಿಗೂ ಶಕ್ತಿ ಬರುವಂತದ್ದಾಗ್ತದೆ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರೂ ಸಹಕಾರ ಇರಲಿ ಅಂತೇಳಿ ನಾನು ತಮ್ಮೆಲ್ಲರಿಗೂ ಶುಭ ಕೋರಿ ಒಳ್ಳೇದಾಗ್ಲಿ ಅಂತೇಳಿ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಶುಭರಾತ್ರಿ, ನಮಸ್ಕಾರ.